ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಈ ವಿಡಿಯೋ ಒಂದು ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಬೆಳಗ್ಗೆನೇ ಮಳೆ ಬರ್ತಾಯಿದೆ ನೋಡಿ. ವಾರ ಮಾಡೋಣ ಅಂತ ಎಲ್ಲ ಮನೇಲಿ ರೆಡಿ ಮಾಡ್ತಾಯಿದ್ದೀನಿ. ಬಟ್ ಮಳೆ ತುಂಬ ಜೋರಾಗಿ ಉತ್ತರಂಟೆ ಬರ್ತಾಯಿತ್ತು. ಅದಕ್ಕೋಸ್ಕರ ಎಲ್ಲ ಹೊರಗಡೆ ಹೋಗ್ಬೇಕಾಗಿತ್ತು. ಹೋಗೋಣ ಮಂತ್ರಾಲಯಕ್ಕೆ ಅಂತ ಅಂದ್ಕೊಂಡೆ. ಬಟ್ ಮಳೆ ಬರ್ತೈತೆ, ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ತೀನಿ ಮುಂದೆ ನಾನು ವ್ಲಾಗಲ್ಲಿ. ನನ್ನ ವ್ಲಾಗು ನಿಮ್ಗೆ ಇಷ್ಟ ಆಗ್ತೈತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ನನಗೂ ಒಂದು ಮೋಟಿವೇಶನ್ ಅಂತ ಸಿಗುತ್ತೆ ಅಂತ ಕೇಳ್ಕೊಳ್ತೀನಿ. ಹಾಗೆ ಮನೇಲೆಲ್ಲ ಕಸ ಎಲ್ಲ ಹೊಡಿಯೋಣ ಅಂತ ಅಂದ್ಬಿಟ್ಟು ಕಸ ಹೊಡಿತಾ ಇದ್ದೀನಿ. ಇಷ್ಟೇ ಕ್ಲೀನ್ ಮಾಡಿದ್ರು, ಇಷ್ಟೇ ಇದು ಮಾಡಿದ್ರು ಅಲ್ಲಲ್ಲೇ ಕಸ ಆಗ್ತಾನೆ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ವ. ವಾರ ಒಪ್ಪತ್ತು ಅನ್ನೋದೆಲ್ಲ ಏನಕ್ಕಾಗ್ತು ಅಲ್ವಾ, ಮಾಡಲೇಬೇಕು. ಸೊ ಮಾಡೋಣ. ಹಾಗೆ ನಮ್ಮ ಮನೇಲಿ ಅಜ್ಜಿ ಬಂದಿದ್ದರು, ಅವರು ಮನೇಲೇ ಇದ್ದರು. ಸೊ ನಾನೆಲ್ಲನೂ ಒರೆಸಿ ಗುಡಿಸಿ ಎಲ್ಲ ಮಾಡಿಕೊಂಡು ಪಾತ್ರೆಗಳೆಲ್ಲ ಇತ್ತು, ಒಂದೇ ರೀತಿ ಪಾತ್ರೆಗಳು ಎಲ್ಲನೂ ತೊಳೆದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಪಾತ್ರೆಗಳು ಅಲ್ಲೇ ನಾವು ಹೆಂಗೆ ಬಳಸ್ತೀವಿ ಅಲ್ಲಲ್ಲೇ ತೊಳ್ಕೊಂಡ್ಬಿಟ್ರೆ ಪಾತ್ರೆ ಏನೂ ಗೊತ್ತಾಗಲ್ಲ. ನಾವು ಅದನ್ನ ಊಟ ಗೀಟ ಎಲ್ಲ ಆದಮೇಲೆ ತೊಳೆಯೋಣ ಅಂತ ಹೋದರೆ ಮಾಡೋಕ್ಕೂ ಮೂಡಿರಲ್ಲ. ಅಲ್ಲೇ ಬಿದ್ದವರಪ್ಪ ಆಗ್ತಾಯಿಲ್ಲ, ಫಸ್ಟ್ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ನೆಮ್ಮದಿಗೆ ಒಂದು ಅರ್ಧ ಗಂಟೆ ಮಲಿಕೋಕ್ಕೂ ಆಗಲ್ಲ. ಪಾತ್ರೆ ಬಿದ್ದದೆ, ಅದು ಬಿದ್ದದೆ, ಇದು ಬಿದ್ದದೆ ಅಂತ ಏನೇನೋ ನೆನಪಾಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಪಾತ್ರೆ ಎಷ್ಟೇ ಇದ್ದರೂ ಅಲ್ಲಲ್ಲೇ ತೊಳ್ಬಿಡೋದು ಬೆಸ್ಟು. ಹಾಗೆ ಒಂದೆಲ್ಲ ಸ್ನಾನ ಆಯಿತು. ಸ್ನಾನ ಆಗಿ ಬಂದು ದೇವ್ರ ದೀಪನೂ ಹಚ್ಚಾಯಿತು. ಸೊ ಈಗ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಅಲ್ಲಿ ಕೊಡ್ತಾರೆ ಪ್ರಸಾದ, ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಒಂದು ಸಲ ವಿಸಿಟ್ ಮಾಡಿ. ಅಲ್ಲೆಲ್ಲ ವೀಡಿಯೋ ಮಾಡ್ಕೋಕ್ಕಾಗಿಲ್ಲ. ಇನ್ನೊಂದು ನೆಕ್ಸ್ಟ್ ಟೈಮ್ ನಾನು ಹೋದಾಗ ವೀಡಿಯೋ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ತೀನಿ. ಯಾರೆಲ್ಲ ಬೆಂಗಳೂರಲ್ಲಿದ್ದೀರ ಅವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಒಂದು ಸಲ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬನ್ನಿ. ಆ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ. ನಾನು ಈಗ ಅಲ್ಲೇ ಹೊರಟಿದ್ದೀನಿ. ನನಗೆ ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ ಇದೆ ಅಲ್ಲಿ. ನೀವು ಒಂದು ಸಲ ಟ್ರೈ ಮಾಡಿ. ಸೊ ಅಲ್ಲಿ ಒಂದು ಸ್ವೀಟ್ ಕೊಡ್ತಾರೆ, ಏನೋ ಪಾಯಸನೂ ಮತ್ತು ಒಂದು ಇದ್ರ ಥರ ಏನೋ ಒಂದು ಕೊಡ್ತಾರೆ, ಕಡಲೆಬೇಳೆ ಇದ್ರ ಥರ ಏನೋ ಒಂದು ಕೊಡ್ತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ನೋಡ್ತಾ ಇದ್ದೀರ, ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದರಲ್ಲೆಲ್ಲ ತೋರಿಸಿದ್ದೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಅದು. ಹಾಗೆ ಮನೆಗೆ ಬಂದೆ, ತುಂಬ ಲೇಟಾಗಿತ್ತು. ಸೊ ಏನು ಮಾಡೋಣ ಅಂತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಊರಿಂದ ಸೊಪ್ಪು ಕೊಟ್ಟು ಕಳಿಸಿದ್ರು, ನುಗ್ಗೆ ಸೊಪ್ಪು. ಆ ಕುಪ್ಸಾರು ನೋಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಟಯರ್ಡಾಗಿ ಬಂದಿರೋದಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಕ್ಷಮೆ ಯಾಚಿಸ್ತೀನಿ. ಸೊ ಇನ್ನೊಂದು ಸಲ ಈ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಷ್ಟೇ. ಇನ್ನೂ ಹೀಗೆ ನನ್ನ ವೀಡಿಯೋ ನೋಡ್ತಾ ಇರಿ. ಟಿಲ್ ದೆನ್ ಬಾಯ್. ಥ್ಯಾಂಕ್ ಯು.